ಏನಾಗುತ್ತದೆ ಎಂದು ಈಗ ನಿನಗೆ ತಿಳಿದಿರಬೇಕಲ್ಲವೇ? ಈ ಬಲರಾಮ್ ಆಡಿದ ಮಾತನ್ನು ಮಾಡೇ ತೀರುತ್ತಾನೆಂದು ಇಡೀ ಊರಿನ ಜನರಿಗೆಲ್ಲರಿಗೂ ಗೊತ್ತಿರುವಾಗ ನೀನೊಬ್ಬರ ನದೀರನೆಂದು ತಿಳಿದುಕೊಂಡಿದ್ದು ನಿನ್ನ ಮುಟ್ಟಾಳತನ. ಈ ರೌಡಿ ರಾಜ್ಯದಲ್ಲಿ ನಿನ್ನಂತ ನದೀರನನ್ನು ರಣರಂಗದಲ್ಲಿ ಮಾರಣ ಹೋಮ ಮಾಡಿರುವಾಗ ಇನ್ನು ನೀನ್ಯಾವ ಲೆಕ್ಕ ನಮಗೆ? ಅಂದಿನ ಕಾಲದ ಸತ್ಯವಾನ ಸಾವಿತ್ರಿ ಇಂದಿನ ಕಾಲದ ಸೂಳೆಯಾಗಬಹುದು. ಅದೇ ಕಣ್ಣಂಬಾಡಿ ಕಟ್ಟಿಸಿದ ಆ ವಿಶ್ವೇಶ್ವರಯ್ಯನ ಕಟ್ಟಡ ಕುಸಿದು ಬೀಳಬಹುದು. ಆದರೆ ಈ ಬಹದ್ದೂರ್ ಬಲರಾಮನ ಮಾತು ಅದೆಂದಿಗೂ ಉಸಿ ಹೋಗಲಾರದು. ಮೆಚ್ಚಿದೆ ಬಲರಾಮ್, ನಿನ್ನ ಮಾತಿಗೆ ನಾನು ಮೆಚ್ಚಿದೆ. ಈ ನಿನ್ನ ಗಂಡು ಸಾಹಸಕ್ಕೆ ನಾನೆಂದಿಗೂ ನಿನಗೆ ಸಹಾಯವಾಗಿರುವೆ. ಮೈಲಾರೇ, ಮುಗಿಯಿತು ಮಗನ ನಿನ್ನ ಜೀವನದ ಕೊನೆಯ ಗಳಿಗೆ. ಈ MLA ರಂಗೇಗೌಡರನ್ನು ಎದುರು ಹಾಕಿಕೊಳ್ಳುವಷ್ಟು ದೊಡ್ಡವನಾಗಿ ಬಿಟ್ಟಿಯಾ ಬೇಪರಿಸಿ ನನ್ನ ಮಗನೇ. ಈಗ ಎಲ್ಲಿ ಅಡಿಗೆ ಹೋಯಿತು ನಿನ್ನ ಶೌರ್ಯ? ನೀವು ಅಪ್ಪನೇ ಕೊಡುವವರೆಗೂ ಆ ಕೃಷ್ಣನ ಜನ್ಮಸ್ಥಳವನ್ನು ಬಿಟ್ಟು ಬರಲು ಅವನಿಗೆ ಅದೆಂದಿಗೂ ಸಾಧ್ಯವಿಲ್ಲ. ಸಾಯುವ ತನಕ ಕೊಳೆಯುತ್ತಾ ಅಲ್ಲೇ ಬಿದ್ದಿರಲಿ ಆ ಮದ್ದಾನೆ. ಯಪ್ಪ ತನ್ಯಾರ, ನನಗೆ ಈಗ ಒಂದು ಸ್ವಲ್ಪ ಉಸಿರು ಬಂದಂಗ ಆತ್ ನೋಡ್ರಿ. ಮ್ಯಾಲ ತೆಳಗಿನ ತೆಳಗ ಆಗಿತ್ರಿ ಯಪ್ಪ. ಯಾಕ ಮಗನ ಎತ್ತುತ್ತ ನಿನ್ನ ಕುತ್ತಿಗೆ ಸಿಕ್ಕೊಂಡಿತ್ತಾನ ಯಪ್ಪ. ಅವನ ಅಂಜಿಕೆಯಾಗನ ಅಡ್ಡಾಡೋದಾಗಿತ್ರಿ ಧನ್ಯಾರ. ಆ ನನ್ನ ಮಗ ಈಗ ಹೆಂಗಾತ್ ನೋಡ್ರಿ ಧನ್ಯಾರ. ಅವ ಅಡವಿ ಹಂದರದೊಳಗ ಕೂತ ಕಾಡಿನ್ಯಾಗ ಬಿಟ್ಟಂಗಾತ್ರಿ ಯಪ್ಪ. ಹೆಂಗ ಬದುಕ್ತಾನ ಬದುಕಲ್ರಿ ಏನ? ಪರಮೇಶಿ, ಪರಮೇಶಿ, ನಮಸ್ಕಾರ MLA ಗೌಡ್ರೆ. ಮಾತದೆ ನಮಸ್ಕಾರ. ಅಂದ ಹಾಗೆ ಎತ್ತ ಕಡೆ ಬಂದಿದ್ದೀಯಲ್ಲ, ಏನಾದರೂ ಕೆಲಸವಿತ್ತೆ? ಬರ್ಲೇಬೇಕಲ್ಲ ಗೌಡ್ರೆ, ಹತ್ರ ಬರ್ಲಾರ್ದ ಮತ್ತಾರ ಹತ್ರ ಹೋಗ್ಬೇಕು. ಸ್ವಲ್ಪ ದುಡ್ಡು ಬೇಕಾಗಿತ್ತು. ಪ್ರಜಂತೆ, ಇವನಿಗೆ ಏನೋ ಬೇಕಂತ ಸ್ವಲ್ಪ ವಿಚಾರ ಮಾಡು. ಲೇ ಪರದೇಶ ನನ್ನ ಮಗನ ಅಲ್ಲದೆ ಮಾನ್ಯ ಹೊಲ ಮಾರುತ್ತ ಮುಂದ ಪೂರ ರೊಕ್ಕ ಇಸ್ಕೊಂಡು ಹೋಗಲಿ ತಮ್ಮ ಅಂತೇಳಿ ನಾ ಕೈಯಾಗ ಕಡ್ಡಿ ಕೊಟ್ಟು ಹೇಳಿನಿ. ಆದ್ರೂ ಮಗನ ಏನು ಸ್ವಕ್ಕಿಲಿ ಸಟ್ಟದ ಇಲ್ರಿಪ್ಪ, ಬ್ಯಾಡ್ರಿಪ್ಪ, ಅರ್ಧ ರೊಕ್ಕ ನಿಮ್ಮ ಜೊತೆ ಇಲ್ರಿ, ಅರ್ಧ ರೊಕ್ಕ ಅಟ್ಟ ಕೊಡ್ರಿಯಪ್ಪ ಅಂತೇಳಿ ಕಿಸದಾಡಿ ಹೋದೆಲ್ಲೋ ಮಗನ. ಮತ್ತೀಗ ರೊಕ್ಕ ಬೇಕು ಅಂತ ಬಂದಿ. ಅಲ್ಲಿ ಮಗನ ರೊಕ್ಕ ಇಸ್ಕೊಂಡು ಹೋಗಿ 2 ತಿಂಗಳಾಗಿಲ್ವೋ, ರೊಕ್ಕ ಏನು ಮಾಡಿದಿಲಿ ತಮ್ಮ ಪರಮೇಶಿ? ಪಡ್ಜಂತೆ, ಈ ಮಗ ಮೊದಲು ಹೆಂಗೈತೆ ಗೊತ್ತದ? ಈಗ ರೊಕ್ಕ ಕಟ್ಕೊಳ್ಳಿ ಎಷ್ಟು ಚೈನಿ ಆಗ್ಯ ನೋಡು ಮಗ. ರೊಕ್ಕ ಮಾಡಾಗಿಲ್ಲೇ ಅಲ್ಲೇ ಪಡ್ಜಂತಿ. ಈಗಿನ ಕಾಲದಾಗ ಅಷ್ಟು ದುಡ್ಡು ಹೆಂಗ ಸಾಲ್ತಾವಂತನ್ನ ಮಾನ್ಯರ ಒಂದು ರಾಯಲ್ ಎನ್ಫೀಲ್ಡ್ ತಗೊಂಡ ತೆಂಡೆ ಅರಿಬಿ ಹಾಕೊಂಡ ಮೆರದ ಮಗ ಅದನ್ನ ಸಂಜೆಗೆ ಚಾಯ್ಸ ಒಂದು ರಾಯಸ ಪಡದ ಕುಲ್ಲ ಆಗಿನಿ. ಅದಕ್ಕೆ ಬಂದನು ಪಡ್ಜಂತಿ. ಬದ್ಮಾಸ ನನ್ನ ಮಗನ ಪರಿಮ್ಯ, ಹಲಕಟ್ಟು ನನ್ನ ಮಗನ ಪರಿಮ್ಯ. ಮಂಗ್ಯನ ಮಗನ ಹೊಲ ಕೊಡುತ್ತ ಮುಂದ ಪಡ್ಜಂತ್ಯಪ್ಪನವ್ರ ಅಂದೆ, ಪಡ್ಜಂತ್ಯಪ್ಪ ಸಾವುಕಾರ ಅಂದೆ. ಹತ್ತು ಮೇಲಾಗೆ ಕುಲಕರ್ಣಿ ಸಾವುಕಾರ ಅಂದೆ ಮಗನ. ಈಗ ಪಡ್ಜಂತ್ಯಪ್ಪ ಅನ್ನುವಷ್ಟು ನನಗೆ ಬೆಳೆಯೋಂಗಾದ ಯಾವ ಮಗನ? ಲೇ ಪರಮೇಶಿ, ಹೊಲ ಕೊಡುಕಿನ್ನ ಪೈಲ ಮಂಗ್ಯನ ಮಗನ ಮುರುಕ್ಕ ಮಣಿ ಹರಕ್ಕ ಹಂಗೆ ಚಾಂಡ್ರಿಲ್ಲಾರ ಸೈಕಲ್ ತೊಗೊಂಡು ಅಡ್ಡಾಡ್ತಿದ್ದಿ ಮಗನ. ಹೊಲ ಕೊಟ್ಟು ಕೊಡ್ಲಿ ನನ್ನ ಮಗ ಪರ್ಸಲ್ ಗಾಡಿ ತೊಗೊಂಡ್ರಿ. ಒಂದು ಮಗ
ಸ್ಟೇಪ್ನಿ ಇರ್ಲಾರ್ದ ಕಾರ್ ಗಾಡಿ ತಗೊಂಡ್ರಿ ನನ್ನ ಮಗ. ಸ್ಟೇಪ್ನಿಗೂ ರೊಕ್ಕ ಇದ್ರಕ್ಕಿಲ್ರಿ ನನ್ನ ಮಗ. ಲೇ ಮತ್ತು ಅಷ್ಟು ಅಲ್ಲದ 4 ಮಂದಿನ ಹಿಂಬಾಲ ಸೆರೆ ಕುಡಿಯಾಕ ಹಿಂಬಾಲ ತಗೊಂಡ್ರಿ. ಅವ್ರ ಮ್ಯಾಗ ಇವು ವಾಂತಿ ಮಾಡ್ಕೊಂಡು ಅವ್ರು ಇವನು ಮನೆ ಮಠ ಬಿಡಾಕತ್ರ. ನೀ ಆಗ ಕೊಟ್ಟಿರ್ಲಿಕ್ಕಂದ್ರ ಹಿಂಗೆಲ್ಲ ಮೆರೆದಾಡಕ್ಕಾಕಿತ್ತೇನೋ ಪರಮೇಶೇ. ನೋಡು ಪರಮೇಶ್, ನೀನು ಇದೇ ರೀತಿ ರಾಜನಾಗಿ ಮೆರೆಯಬೇಕಾದರೆ ಈ ನಮ್ಮ ಗೌಡರನ್ನು ಯಾವತ್ತಿಗೂ ಮರೆಯಬೇಡ. ಒಂದು ವೇಳೆ ಮರೆತು ಎದುರಾಗಿ ನಿಂತರೆ ಆ ಮೈಲಾರಿಗೆ ಬಂದ ಗತಿ ನಿನಗೂ ಬಂದಿತ್ತು. ಎಚ್ಚರ. ಹಾ ಪರಮೇಶೆ, ಒಂದು ನಿಮಿಷ ಕುಳಿತುಕೊಳ್ಳು. ಪಡಜಂತೆ, ನಾನು ಮೊನ್ನೆ ಫಾರಿನ್ ಟ್ರಿಪ್ಗೆ ಹೋಗಿದ್ದೇನಲ್ಲ, ಆ ಫಾರಿನ್ನಿಂದ ವಿಸ್ಕಿ ತಂದಿದ್ದೇನೆ. ಅದನ್ನು ತೆಗೆದುಕೊಂಡು ಬಂದು ಎಲ್ಲರಿಗೆ ಹಂಚಿಬಿಡು, ಎಂಜಾಯ್ ಮಾಡಲೇ. ಆತ್ರಿಯಪ್ಪ, ಹಂಗ ಮಾಡ್ತೇನ್ರಿ. ಮತ್ತೇನು ಚೋಳ ಕಡಿತ ಮಗನಿಗೆ ಎಲ್ಲಿದ್ರಿ ಯಪ್ಪ ಗೌಡ್ರ? ನೀವು 12 ಪಡಕಾರಿ ಪಡಕಾಕೇನು ಲ್ಯಾಕ್ಪತ್ರು ಯಾವ ಪಡಕದಾಗ ಇಟ್ರಿ ಅನ್ನೋದು ಏನು ಗೊತ್ತ್ರಿ ಯಪ್ಪ? ತೆಳಗಿನ ಪಡಕದಾಗ ಇಟ್ರಿ, ಏನು ಬಾಜು ಪಡಕದಾಗ ಇಟ್ರಿ, ಏನು ಮ್ಯಾಲಿನ ಪಡಕದಾಗ ಇಟ್ರಿ ಹೋಯಪ್ಪ ದನ್ಯಾರ? ಇಲ್ಲ, ನಾನು ತೆರೆ ಮೇಲೆ ಇಟ್ಕೊಂಡ್ರೆ ಮಗನ. ಯಪ್ಪ 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 ಹಿಂಗೆ ಅಲ್ಲೋ ಮಗನ, ನಡುವಿನ ಪಡಕದಾಗ ಇಟ್ಟರೆ ತೆಗೆದುಕೊಂಡು ಬಾ ಅಂದ್ರೆ ಎಲ್ಲದ ಕರ ಕಾರವಾರ ಮಾಡ್ತೇವೆ. ಇಲ್ರಿ ಯಪ್ಪ, ನಿಮ್ಮ ಪಡಕ ಭಾಳ ಇರ್ತಾವ್ರಿ. ಒಂದು ಪಡಕ ಹೇಳ್ಬೇಕ್ರಲ್ಲ, ತರ್ತೇನ್ರಿ ಯಪ್ಪ. ಬೇಡ ಬಾ ಗೌಡ್ರಿ, ಇದೇ ಖುಷಿಯಲ್ಲಿ ಒಂದು ಪಾರ್ಟಿ ಆಗಬಾರ್ದು? ಕಳೆಂಗ, ನೀನು ಹೀಗೆ ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಏ ಪರ್ಜಂತೆ, ಆ ಕೊಲ್ಲಾಪುರ ಹಕ್ಕಿಗೆ ಫೋನ್ ಮಾಡುವಂದು ಹೇಳಿದ್ದೆ, ಫೋನ್ ಮಾಡಿದ್ಯಾ ತಾನೇ? ದನ್ಯಾರ ಬಂದೈತ್ರಿ. ಹಾಗಾದ್ರೆ ಬೇಗನೆ ಕರೆದುಕೊಂಡು ಬಾ, ಎಂಜಾಯ್ ಮಾಡೋಣ. ಯಪ್ಪ ಇದನ್ನ ಸ್ವಲ್ಪ ಬೆಚ್ಚಗ ಮಾಡ್ತೇನ್ರಿ. ಅದನ್ನ ಮಾಡ್ಕೋತಾನೆ ಮಾಡೋನ್ಲೇ. ಹಂಗ ಮಾಡೋಣ್ರಲ್ಲ.